ಅಡುಗೆ ಫಸ್ಟ್ ಕ್ಲಾಸಾಗಿರ್ಬೇಕು, ಊಟ ಮಾಡಿದ್ರಲ್ಲ ಊಟ ಸೂಪರ್ ಅಂತ ಹೇಳ್ಬೇಕು. ಇರೋದೊಬ್ಳು ತಂಗಿ ಸರ್, ಇನ್ನೊಬ್ಳು ತಂಗಿ ಇದ್ಲು, ಆದರೆ ನಮ್ಮನ್ನೆಲ್ಲ ಬಿಟ್ಟು ತುಂಬ ದೂರ ಹೊರಟೋದ್ಲು. ಅವಳು ಮದುವೆ ಅಂತೂ ನಾವು ಇಷ್ಟಪಟ್ಟಂಗೆ ಮಾಡೋಕ್ಕಾಗಲಿಲ್ಲ. ಸೊ ಈ ತಂಗಿ ಮದುವೆನಾದರೂ ಚೆನ್ನಾಗಿ ಮಾಡೋಣ ಅಂತ. ಸೊ ಪ್ಲೀಸ್ ಚೆನ್ನಾಗಿ ಮಾಡಿಕೊಡಿ ಸರ್. ಅಡ್ವಾನ್ಸಾ ಸರ್? ಮಧ್ಯರಾತ್ರಿ ತಲುಪಿಡ್ತೀನಿ ಸರ್. ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಒಳ್ಳೆ ಮನಸ್ಸಿದೆ ನಿನಗೆ, ಹಾಗೆ ಇನ್ನೊಬ್ರಿಗೆ ಹರ್ಟ್ ಮಾಡೋ ಬುದ್ಧಿನೂ ಇದೆ. ಕೇಳಿದ ನಿಮಗೆ ಹೇಳ್ಬೇಕನ್ನಿಸ್ತು. ಥ್ಯಾಂಕ್ಸ್. ಜಾಸ್ಮಿನಿಗೆ ತಾಯಿ ಇಲ್ಲ ಅಂತ ನಮ್ಮಮ್ಮನ ಅವಳಿಗೆ ತಾಯಿ ಮಾಡಕ್ಕೆ ಹೊರಟಿದ್ಯಾ, ಆದರೆ ನಂದಮ್ಮನ ನನ್ನಿಂದನೇ ದೂರ ಮಾಡ್ತಿದ್ಯಲ್ಲ, ಯಾಕೆ? ನಾನು ಯಾರನ್ನೂ ಯಾರಿಂದಲೂ ದೂರ ಮಾಡ್ತಿಲ್ಲ. ಅವರು ಮೊದಲು ನನಗಮ್ಮ, ಆಮೇಲೆ ನಿನಗೆ. ಅದಕ್ಕೆ ಅವ್ರ ಪ್ರೀತಿಲಿ ಹೆಚ್ಚಿನ ಪಾಲು ನನಗೆ ಸಿಗಬೇಕು, ಜಾಸ್ತಿ ಇಂಪಾರ್ಟೆನ್ಸ್ ನನಗೆ ಕೊಡಬೇಕು, ಅದೇ ನನ್ನ ಆಸೆ. ಅದಕ್ಕೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಸ್ವಾರ್ಥ ಅನ್ನಿಸ್ತಿಲ್ಲ? 100% ಸ್ವಾರ್ಥನೇ. ನಾನು ಚೆನ್ನಾಗಿರ್ಬೇಕು, ನನಗೆ ಸಂಬಂಧಪಟ್ಟು ಚೆನ್ನಾಗಿರ್ಬೇಕು ಅನ್ನೋ ತಪ್ಪೇನಲ್ವಲ್ಲ. ನಾವು ಯಾರು ನಿಂಗೆ ಸಂಬಂಧಪಟ್ಟಿಲ್ವಾ? ರಕ್ತ ಸಂಬಂಧ ಅಂತ ಬಂದರೆ ಸಂಬಂಧಪಟ್ಟಿದ್ದೀವಿ. ಮನ್ಸಿಗೆ ಹತ್ರನ ಅಂದ್ರೆ ಇಲ್ಲ. somehow I don't like you. ಇಷ್ಟ ಇಲ್ದಿರೋರಿಬ್ರು ಒಂದೇ ಮನೇಲಿ ಇರಬಾರ್ದಲ್ವಾ? ನಾನು ಈ ಮನೆಗೆ ಬರ್ತಿರ್ಲಿಲ್ಲ, ಅಮ್ಮನ ಬಲವಂತಕ್ಕೋಸ್ಕರ ಬಂದೆ. ನಾಳೆ ಜಾಸ್ಮಿನ್ ಮದುವೆ, ಇವತ್ತು ಒಂದಿನ ಇರೋದಕ್ಕೆ ಅವಕಾಶ ಮಾಡಿಕೊಡು. ನಾಳೆ ಹೊರಟ್ಬಿಡ್ತೀನಿ. ನೀನು ಹೋಗ್ಬೇಡ, ನಾನೇ ಹೊರಟೋಗ್ತೀನಿ. ಇಬ್ಬರಲ್ಲಿ ಒಬ್ಬರಾದ್ರೂ ಚೆನ್ನಾಗಿರ್ಬೇಕಲ್ವಾ? ದೊಡ್ಡಸ್ಗೆ ಮಾತೆಲ್ಲ ಬೇಡ. ಈ ಮನೆ ಮಗ ನೀನು, ಈ ಮನೆ ನಿಂದು. ನೀನು ಈ ಮನೇಲಿ ಇರಬೇಕು, ನಾನಲ್ಲ. ನಾನೇ ಹೋಗ್ತೀನಿ. ನೀನು ಇಲ್ಲಿಂದ ಹೋದ್ರೆ ನಾವ್ಯಾರೂ ಚೆನ್ನಾಗಿರಲ್ಲ. ಅಮ್ಮಂಗೆ ನಿಂದೆ ನೆನಪು. ದಿನೇ ದಿನೇ ಅಮ್ಮ ನಮ್ಮ ಪಾಲಿಗಿಲ್ಲ ಅನ್ನೋದು ಸ್ಪಷ್ಟ ಆಗ್ತಿದೆ. ಅಟ್ಲೀಸ್ಟ್ ನಿನ್ನ ಪಾಲ್ಗಾದ್ರೂ ಇರ್ತಾರಲ್ವ. ಜೊತೆಗೆ ಸ್ವಾತಿಗೂ ಸಮಸ್ಯೆ. ನಿರೋಷಾಯಿಂದ, ನೀನು ವರ್ತನೆಯಿಂದ. ಈ ನಿರ್ಧಾರ ತಗೊಳ್ಳೋದಕ್ಕೆ ಸ್ವಾತಿ ಕಾರಣ ಅಲ್ಲ. ಪ್ಲೀಸ್ ಅವಳ ಮೇಲೆ ಹೋಗಿ ರೇಗ್ಬೇಡ. ಇದಕ್ಕೆ ಮುಖ್ಯ ಕಾರಣ ಇಬ್ರು. ಅಮ್ಮ ಅವ್ರಿಗೆ ನಾನಂದ್ರೆ ಅಷ್ಟಕ್ಕಷ್ಟೇ, ನೀನಂದ್ರೆ ಪ್ರಾಣ. ಮಗನಾಗಿ ನೀನು ಕೊಡೋ ಪ್ರೀತಿನ ನನಗೂ ಕೊಡು ಅಂತ ಕೇಳದೆ ಇರೋದಕ್ಕಾಗಲ್ಲ. ಕೇಳಿದ್ರೆ ನಿಂಗೆ ಸಮಸ್ಯೆ. ನಾನು ಹುಟ್ಟಿದ 20 ವರ್ಷ ಅಮ್ಮ ನನ್ನ ಜೊತೆ ಇರಲಿಲ್ಲ. ಇನ್ನು ಮುಂದೆನೂ ಇಲ್ಲ ಅನ್ಕೊಳ್ತೀನಿ. ಇನ್ನೊಂದು ಕಾರಣ, ಡ್ಯಾಡ್ is everything to me. ಅವರು ನನ್ನ ಜೀವನನ ರೂಪಿಸ್ತವ್ರು. ಅವ್ರ ಮೇಲೆ ಅಪಾರವಾದ ಪ್ರೀತಿ ಗೌರವ ಇದೆ. ಅವ್ರು ಯಾರ ಮುಂದೆ ತಲೆ ತಗ್ಸೋದು, ನಮ್ಮ ಅಮ್ಮನ ಮುಂದೆ ತಲೆ ತಗ್ಸೋದು, ಸೋಲೋದು ನನಗಿಷ್ಟ ಇಲ್ಲ. ಅವರು ನಿನ್ನ ಸಲುವಾಗಿ ದಿನೇ ದಿನ ತಲೆ ತಗ್ಗಿಸ್ತಾ ಇದ್ದಾರೆ. ಬೈ ಸಫರಿಂಗ್.
ಯಾಕೆ ತಲೆ ತಗ್ಸ್ತಿದ್ದಾರೆ? ಅಪ್ಪಂಗೆ ಅಮ್ಮ ಬೇಕು, ಅಮ್ಮಂಗೆ ನೀನ್ ಬೇಕು.